ತುಮಕೂರು ಜಿಲ್ಲೆಯಲ್ಲಿ ಮಿತಿ ಮೀರಿದ ಬೀದಿ ನಾಯಿಗಳ ಹಾವಳಿ. ಬಾಲಕನ ಮೇಲೆ 7-8 ಬೀದಿ ನಾಯಿಗಳಿಂದ ಡೆಡ್ಲಿ ಅಟ್ಯಾಕ್. ತುಮಕೂರು ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ರಸ್ತೆಯಲ್ಲಿ ಓಡಾಡಿದ್ರೆ ಸಾಕು, ಎಲ್ಲಿ ನಾಯಿಗಳು ಎರಗುತ್ತವೋ ಅನ್ನೋ ಆತಂಕ ಭಯದಲ್ಲಿಯೇ ನಿತ್ಯ ಜನರು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಕ್ಕವರ ಮೇಲೆ ಈ ಡೆಡ್ಲಿ ಡಾಗ್ಸ್ಗಳು ಅಟ್ಯಾಕ್ ಮಾಡ್ತಾ ಇದ್ದು, ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಇತ್ತ ದೇವಸ್ಥಾನದ ಬಳಿ ತೆರಳುತ್ತಾ ಇದ್ದ 5 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿಗಳ ಗುಂಪೊಂದು ದಾಳಿ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಇನ್ನು ಚಿಕ್ಕನಾಯಕನಹಳ್ಳಿ ಪಟ್ಟಣದ ಜೋಗಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಸಮೀಪ ಈ ಘಟನೆ ನಡೆದಿದ್ದು, 5 ವರ್ಷದ ಬಾಲಕನ ಮೇಲೆ ಏಕಾಏಕಿ 7-8 ಬೀದಿ ನಾಯಿಗಳ ಗುಂಪು ದಾಳಿ ನಡೆಸಿದೆ. ನಾಯಿಗಳು ಬಾಲಕನ ಕುತ್ತಿಗೆ ಹಾಗೂ ಕೈ ಭಾಗಗಳಿಗೆ ಕಚ್ಚಿ ಗಾಯಗೊಳಿಸಿದ್ದು, ಬಾಲಕನ ಕಿರುಚಾಟ ಕೇಳಿ ವಾಕಿಂಗ್ಗೆ ಬಂದಿದ್ದ ಸ್ಥಳೀಯರು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದಾರೆ. ಬಳಿಕ ಸ್ಥಳೀಯರು ನಾಯಿಯನ್ನ ಓಡಿಸಿ ಬಾಲಕನನ್ನ ರಕ್ಷಿಸಿದ್ದು, ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ನಮಸ್ಕಾರ, ನಾನು ಗೋಪಾಲ್ಗೌಡ ಅಂತೇಳಿ ಆದಿ ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ಮನೆ ನಮ್ಮದು. ಬೆಳಗ್ಗೆ ಹೊತ್ತು ಇಲ್ಲಿ ನಾಯಿ ಈಗ ಆಗಲೇ ಅಮ್ಮ ಒಬ್ಬರು ಹೇಳಿದರು ವಿಚಾರನೆಲ್ಲ ಪೂರ್ತಿ. ಅವರು ಏನು ಮಗುನ ಕಚ್ಚಿ ಕೊಡವಿ ಎಳೆದಾಡ್ತಾಯಿತ್ತು. ಅವಾಗ ನಾನು ಓಡೋದೆ ಕೋಲ್ ತಗೊಂಡು. ಅಷ್ಟರೊಳಗಡೆ ಅವು ಬಿಟ್ಟು ಎಲ್ಲ ಆ ಕಡೆ ಈ ಕಡೆ ಓಡೋಗಿದ್ದು. ಆದರೆ ಆ ಮಗುನ ಎಷ್ಟು ಹೀನಾಯವಾಗಿ ಕಚ್ಚಿ ಕೊಡಕೆ ಆಡಿದವಂತಂದರೆ ರಕ್ತ ಸೋರ್ತಾ ಇತ್ತು. ಆಯಿತು, ಆಮೇಲೆ ಅವರ ಮನೆಗೆ ಬಂದು ಹೇಳಿಬಿಟ್ಟು ಅವ್ರ ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಈಗ ಅಡ್ಮಿಟ್ ಮಾಡಿದ್ದಾರೆ. ಸುಮಾರು 8-10 ಹೊಲಿಗೆ ಹಾಕಿದ್ದಾರೆ ಅಂತ ವಿಚಾರ. ಒಟ್ಟಿನಲ್ಲಿ ಇದಕ್ಕೆ ಯಾರು ಹೊಣೆಗಾರರಾಗ್ತಾರೆ ಅನ್ನೋದನ್ನ ನಾವು ಈಗ ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ತಿರುಗಾಡೋದು ಕಷ್ಟ. ಇಲ್ಲಿ ಅಕ್ಕಪಕ್ಕ ಮಕ್ಕಳು ವಯಸ್ಸಾದವರು ತಿರುಗಾಡಂಗೆ ಇಲ್ಲ. ಏನು ಇದ್ದಕ್ಕಿದ್ದಂಗೆ ಹೋಗಿ ಮೈ ಮೇಲೆ ಎರಗಿ ಎಳೆದಾಡ್ತವೆ. ಭಾರಿ ಕಷ್ಟ ಆಗಿ ಹೋಗ್ಬಿಟ್ಟಿದೆ ಜೀವನ ಅನ್ನೋದೇ ಇಲ್ಲಿ ಜನಗಳಿಗೆ. ವಯಸ್ಸಾದವರು ಸಣ್ಣ ಮಕ್ಕಳು ಓಡಾಡೋದೇ ಆಗೋಕ್ಕಿಲ್ಲ, ಅಷ್ಟು ಕಷ್ಟದ ಸ್ಥಿತಿ ಬಂದಿದೆ. ದಯವಿಟ್ಟು ಇದಕ್ಕೆ ಯಾವ ರೀತಿ ನೀವು ಇದಕ್ಕೆ ಮುಕ್ತಿ ಕೊಡ್ತಿರೋ ಗೊತ್ತಿಲ್ಲ. ಇದನ್ನು ಆದಷ್ಟು ಶೀಘ್ರದಲ್ಲಿ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಪುರಸಭೆ ಇರ್ಬೋದು ಅಥವಾ ಕೌನ್ಸಿಲರ್ಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ದರೂ ಇದ್ರ ಬಗ್ಗೆ ತುಂಬ ಅತ್ಯಗತ್ಯವಾದಂಥ ಕಾಳಜಿ ತಗೊಂಡು ಈ ಸಮಸ್ಯೆಯಿಂದ ಜನಗಳಿಗಾಗಂಥ ಈ ಸಮಸ್ಯೆನ ಬಗೆಹರಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ. ಇನ್ನು ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಾ ಇದ್ದು, ಸಾರ್ವಜನಿಕರು ಭಯದಲ್ಲಿಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತು ಹಲವು ಬಾರಿ ದೂರನ್ನ ನೀಡಿದ್ರೂ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಶಾಲೆಗಳು ಇದ್ದಾವೆ, ಮಕ್ಕಳೆಲ್ಲ ಇದೇ ದಾರಿಯಲ್ಲೇ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಹೋಗ್ತಾ ಇರಬೇಕಾಗುತ್ತೆ. ಟಿಫನ್ ಬಾಕ್ಸ್ ಇಟ್ಕೊಂಡು ಹೋಗ್ತಿರ್ತೇವೆ. ಎಷ್ಟೋ ಬಾರಿ ಟಿಫನ್ ಬಾಕ್ಸ್ ಕಿತ್ತು ಅವನ್ನೆಲ್ಲ ಚೆಲ್ಲಾಡಿದ್ದಾವೆ, ಆ ಮಕ್ಕಳ ಮೇಲೆಲ್ಲ ಅಟ್ಯಾಕ್ ಮಾಡಿದ್ದಾವೆ. ಆದರೂ ಆ ಶಾಲೆಯವ್ರು ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೂ ದಯವಿಟ್ಟು ನೀವು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಕೇಳ್ಕೊತೀವಿ. ಇಲ್ಲಿ ಜೀವನ ಹೇಗಾಗೈತೆ ಅಂದರೆ ಪ್ರಾಣ ಭಯದಿಂದ ಜೀವನ ಮಾಡೋಂಗಾಗೈತೆ. ಯಾವುದಕ್ಕೆ ಟೆರರಿಸ್ಟ್ ಅಲ್ಲ, ಯಾರಲ್ಲ, ಕಳ್ಳರಲ್ಲ, ಕಾಕರಲ್ಲ, ಮನುಷ್ಯರಿಗಲ್ಲ, ನಾಯಿಗಳಿಗೆ, ಜುಜುಬಿ ನಾಯಿಗಳಿಗೆ ನಾವು ಹೆದರಿ ಬಾಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನೀವು ಮೇಲಾಧಿಕಾರಿಗಳು ಈ ಥರ ಒಂದು ವ್ಯವಸ್ಥೆನ ತಂದು ನಮಗೆ ಒಡ್ಡಿದ್ದೀರಾ ಅಂತ ನನಗನ್ಸುತ್ತೆ. ಇವನ್ನೆಲ್ಲ ಸಾಧ್ಯವಾದಷ್ಟು ಬೇಗ ಬಗೆಹರಿಸಿ ಇಲ್ಲೇ MLA ಆಗಿರ್ಬೋದು, ಮುಖ್ಯ ಅಧಿಕಾರಿ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಪುರಸಭೆ ಅಧಿಕಾರಿ ಆಗಿರ್ಬೋದು, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಮ್ಮ ಸಮಸ್ಯೆನ ಬಗೆಹರಿಸಿ ಹಾಗೂ ಬಗೆಹರಿಸ್ಕೊಡ್ತೀರ ಅನ್ನೋ ಒಂದು ನಂಬಿಕೆಯಿಂದ ಇದನ್ನು ಹೇಳ್ತಾ ಇದ್ದೀವಿ. ಆದಷ್ಟು ಬೇಗ ಬಗೆಹರಿಸಿ, ಸಾಧ್ಯವಾದಷ್ಟು. ನಾನು ನಿರ್ಮಲಾ ಅಂತ, ನಾವು ಜೋಗಿಹಳ್ಳಿಲಿ ವಾಸ ಮಾಡ್ತಾ ಇರೋದು. ಇಲ್ಲಿ ನಾಯಿ ಒಂದು ಮಗುಗೆ ಕಚ್ಚಿಬಿಟ್ಟು ರಕ್ತ ಬರ್ತಾಯಿದೆ. ಈ ಮುನ್ಸಿಪಾಲ್ಟಿಯವರೇ ಆಗಲಿ, ಇದಕ್ಕೆ ಸಂಬಂಧಪಟ್ಟವರೇ ಆಗಲಿ ಏನೂ ವ್ಯವಸ್ಥೆ ಮಾಡ್ತಾನೇ ಇಲ್ಲ. ತುಂಬ ಸರಿ ಹೇಳಿದ್ದೀವಿ, ಪತ್ರನೂ ಬರೆದಿದ್ದೀವಿ, ಆದರೂ ಅದಕ್ಕೇನು ಸ್ಪಂದಿಸ್ತಾ ಇಲ್ಲ ಅವರು. ಯಾಕೆ ಅಂತ ಗೊತ್ತಿಲ್ಲ. ಪ್ರಾಣಿದಯ ಸಂಘ ಅಂತ ಅದೊಂದು ಹೇಳುತ್ತಾರೆ ಅನಿಸುತ್ತೆ ನನಗೆ. ಆದರೆ ಪ್ರಾಣಿಗಳ ಮೇಲೆ ಇರೋ ದಯೆ ಮನುಷ್ಯರ ಮೇಲೆ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ.
ಮಕ್ಕಳು ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಒಂದು ಚಾಕ್ಲೇಟ್ ಇಟ್ಕೊಂಬರ್ತಿರ್ತವೆ, ಒಂದು ಬಿಸ್ಕೆಟ್ ಇಟ್ಕೊಂಬರ್ತಾ ಇರ್ತಾರೆ, ಅಟ್ಯಾಕ್ ಮಾಡ್ತವೆ ಮಕ್ಕಳನ್ನ. ನಾವು ಹೇಗೆ ಅವ್ರನ್ನ ರಕ್ಷಣೆ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ನೀವು ಪರಿಹಾರ ಕಂಡುಹಿಡಿದು ನೀವು ನಮಗೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಒಂದು ರಾತ್ರಿ ಹೊತ್ತೇ ಆಗಲಿ 10 ಗಂಟೆಯಲ್ಲಿ ಓಡಾಡೋಕ್ಕಾಗಲ್ಲ. ನಾಯಿಗಳು ತುಂಬ ಅಟ್ಯಾಕ್ ಮಾಡಿಬಿಡ್ತವೆ. ಕೈಲಿ ಏನಾದ್ರು ಕೋಲೋ ಏನೋ ಇಟ್ಕೊಂಡೇ ಓಡಾಡಬೇಕಾದ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನೀವು ಒಳ್ಳೆ ರೀತಿಯಲ್ಲಿ ಇದು ಮಾಡಿ. ಇಲ್ಲಾಂದರೆ ನಾವು ಮುನ್ಸಿಪಾಲ್ಟಿ ಹತ್ರನೇ ಆಗಲಿ, ತಾಲೂಕು ಆಫೀಸ್ ಮುಂದೆನೇ ಆಗಲಿ ಧರಣಿ ಕೂತ್ಕೊಳ್ಳೋದಂತೂ ಖಂಡಿತ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ತುರ್ತು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.